ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಬಿಡದಿ ಮಾಯ ವಿಶೇಷ ಚರ್ಚೆ ಮುಂದುವರಿತಾ ಇದೆ. ಈಗ ಕುರುಬೂರು ಶಾಂತಕುಮಾರ್ ಅವರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಕುರುಬೂರು ಶಾಂತಕುಮಾರ್ ಅವರೇ, ನಿಮಗೆ ನೇರವಾದಂಥ ಪ್ರಶ್ನೆ. ಸರ್ವೋದಯ ಪಕ್ಷದಿಂದ ಆಯ್ಕೆಯಾಗಿ ರೈತರ ಪರವಾಗಿ ಹಸಿರು ಟವಲ್ ಹಾಕಿಕೊಂಡು ಹೋರಾಟ ಮಾಡಿದಂಥ ದರ್ಶನ್ ಪುಟ್ಟಣ್ಣಯ್ಯ ಶಾಸಕ ಇವತ್ತು ರೈತರ ಪರವಾಗಿ ನಿಂತುಕೊಂಡಿಲ್ಲ, ನಾನೊಬ್ಬ ಪ್ರಗತಿಪರ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಈಗ ಅವರು ಕೂಡ ಮೊನ್ನೆ ಬಿಡದಿ ಚಳುವಳಿಗೆ ಬೆಂಬಲ ಕೊಟ್ಟು ಹೋಗಿದ್ದಾರೆ ಅಂತ ನಾನು ಮಾಧ್ಯಮಗಳಲ್ಲಿ ಮತ್ತೆ ಸಾಮಾಜಿಕ ಒಂದು ಇದರಲ್ಲಿ ನೋಡಿದ್ದೀನಿ. ಅವ್ರು ಯಾಕೆ ನಿಂತ್ಕೊಂಡಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಅವರೇ ಬಂದು ಬೆಂಬಲ ಕೊಟ್ಟು ಹೋಗಿದ್ದಾರೆ. ಒಂದು ಎರಡನೇದಾಗಿ ರೈತರ ವಿಚಾರದಲ್ಲಿ ರೈತ ಸಂಘಟನೆಗಳು ಯಾರು ಕೂಡ ವಿರೋಧ ಮಾಡ್ತಾ ಇಲ್ಲ. ಬಿಡದಿ ರೈತರ ಹೋರಾಟಕ್ಕೆ ರಾಜ್ಯದ ಎಲ್ಲ ರೈತ ಸಂಘಟನೆಗಳು ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದೀವಿ. ನಾವೆಲ್ಲರೂ ಕೂಡ ರೈತರ ಜಮೀನ ಕಿತ್ಕೋಬಾರದು ಅನ್ನೋ ವಿಚಾರದಲ್ಲಿ ಎರಡನೇ ಮಾತಿಲ್ಲ. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ, ಬಹಳ ರೈತರ ಮಗ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲವನ್ನ ಗಂಭೀರವಾಗಿ ಪರಿಗಣಿಸಿ ಇವರೆಲ್ಲ ರಾಜಕಾರಣವನ್ನ ದೂರ ಮಾಡಿ ರೈತರ ಜಮೀನನ್ನ ಉಳಿಸುವಂತ ಕೆಲಸ ಮಾಡಬೇಕು. ಸ್ಮಾರ್ಟ್ ಸಿಟಿ ಮಾಡೋದಾದ್ರೆ ಬೇರೆ ಭಾಗದಲ್ಲಿ ಮಾಡಿ, ಆ ಬಿಡದಿ ಭಾಗದಲ್ಲಿ ಇರ್ತಕ್ಕಂಥ ಫಲವತ್ತಾದ ಭೂಮಿಯನ್ನ ಕಿತ್ಕೋಬೇಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಇವರು ಇಲ್ಲ ನಾನು ಮಾಡೇ ಮಾಡ್ತೀವಿ ಅಂದ್ರೆ ರಾಜ್ಯದ ರೈತರು ಎಲ್ಲರೂ ಒಟ್ಟಾಗಿ ಸೇರಿ ಬೀದಿಗಿಳಿಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತೇನೆ. ಸರ್, ಎಷ್ಟು ದಿನ ಗಡುವು ಕೊಡ್ತೀರಿ? ಸರ್ಕಾರ ಇನ್ನೂ ಎಷ್ಟು ದಿನ ರೈತರು ಬೀದಿಯಲ್ಲಿ ಕುಳಿತುಕೊಳ್ಬೇಕು? ಯಾಕಂತ ಹೇಳಿದ್ರೆ ಸರ್ಕಾರ ತಾನು ಮಾಡೋ ಕೆಲಸವನ್ನ ಮಾಡ್ತಾ ಇದೆ, ರೈತರು ಬೀದಿಯಲ್ಲೇ ಉಳ್ಕೊಂಡಿದ್ದಾರೆ ಅಂತ. ಇಲ್ಲಿ ರಾಜಕಾರಣ ಮಾಡಬಾರದು. ರೈತರನ್ನೇ ಎತ್ಕಟ್ಟಿ ಅವ್ರ ಮೇಲೆ ಒಬ್ರಿಗೊಬ್ರು ಗದ್ದಲ ಮಾಡಿಸುವಂಥದ್ದು ಮಾಡಬಾರದು. ಯಾವತ್ತೂ ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. ನಮ್ಮ ರೈತರು ಕೂಡ ತುಂಬಾ ಜನ ಈ ರೈತರ ಜಮೀನನ್ನ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಜನ ಕೊಡ್ತೀವಿ ಅಂತ ರಾಜಕಾರಣಕ್ಕೆ ಒತ್ತಡಕ್ಕೆ ಮಾಡಿದು ಹೇಳ್ತಾ ಇದ್ದಾರೆ. ಈ ರೀತಿ ಎರಡು ಭಾಗ ಆಗ್ಬಾರ್ದು. ಯಾಕೆಂದ್ರೆ ರೈತರು ಅಂದ್ಮೇಲೆ ಎಲ್ಲರೂ ಒಂದೇನೆ, ಎಲ್ಲರ ಸಮಸ್ಯೆಗಳು ಅರ್ಥ ಆಗ್ಬೇಕು. ಇವತ್ತು ಲಕ್ಷಾಂತರ ರೈತರು ನಗರ ಪ್ರದೇಶದಲ್ಲಿ ಭೂಮಿಯನ್ನು ಕಳ್ಕೊಂಡು ಹಣವನ್ನು ಕಳ್ಕೊಂಡು ಇವತ್ತು ಬೀದಿ ಭಿಕಾರಿಗಳಾಗಿದ್ದಾರೆ, ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಏನು ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಆ ರೀತಿ ಸ್ಥಿತಿ ಬರಬಾರದು ಅಂದ್ರೆ ರೈತರ ಭೂಮಿಯನ್ನು ಉಳಿಸುವಂತ ಕೆಲಸವನ್ನ ಎಲ್ಲ ರೈತರು ಮಾಡ್ಬೇಕಾಗ್ತದೆ. ನೀವು ಯಾರು ಕೂಡ ರಾಜಕಾರಣಕ್ಕೆ ಬಲಿಯಾಗಬೇಡಿ. ರೈತರ ಜಮೀನಿನ ಉಳಿವಿಗಾಗಿ ಎಲ್ಲ ಸಂಕಲ್ಪವನ್ನ ಮಾಡೋಣ, ಹೋರಾಟವನ್ನ ಮಾಡೋಣ ಅನ್ನುವಂತ ಮನವಿಯನ್ನ ನಾನು ಮಾಡ್ಲಿಕ್ಕೆ ಬಯಸ್ತೇನೆ. ಓಕೆ, ಸಾವಿತ್ರಮ್ಮ ಅವರೇ, ಈಗ ನಿಮ್ಮ ಹಳ್ಳಿಯಲ್ಲಿ ಒಂದು ಚಿಕ್ಕ ಪುಟ್ಟ ಜಮೀನಿನಲ್ಲೂ ಕೂಡ ಜೀವನವನ್ನು ಅತ್ಯಂತ ಗೌರವದಿಂದ ಯಾರಿಗೂ ಅಂಜದೆ ಅಳುಕದೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇನ್ನೂ ಕೆಲವರು ಏನು ಹೇಳ್ತಾ ಇದ್ದಾರೆ, ನಮ್ಗೆ ಬೇಕಾಗಿಲ್ಲ ಈ ಹಳ್ಳಿ ಸಾವಾಸ, ಬೇಕಾಗಿಲ್ಲ, ನಮ್ಗೆ ಸೈಟ್ ಸಿಗುತ್ತೆ, ಬೆಂಗಳೂರಿನಲ್ಲಿ ಸೈಟ್ ಸಿಗುತ್ತೆ ಅಥವಾ ಹಣ ಸಿಗುತ್ತೆ, ಆರಾಮಾಗಿರ್ತೀವಿ ಅಂತ ಹೇಳೋರು ಇದ್ದಾರೆ. ಅಲ್ಲ ಅವರು ಆರಾಮಾಗಿರ್ತೀವಿ ಅಂತಾರಲ್ಲ, ಎಷ್ಟು ದಿನ ಮಾಡ್ಕೊಂಡ್ಬಿಡ್ತಾರ ದುಡ್ಡನ್ನ ಅವರು? ಇವತ್ತು ಅಲ್ಲಿ ವ್ಯವಸಾಯ ನಂಬ್ಕೊಂಡು ಎಷ್ಟು ಜನ ಬದುಕ್ತಾ ಇದೀವಿ ನಾವು ಗೊತ್ತಾ? ಅವ್ರ ದುಡ್ಡು ಎಷ್ಟು ದಿನ ತಿಂತಾರ ಸರ್? ನಾವು ರೈತರು ಬೆಳೆಯದೇ ತಿನ್ಬೇಕು ತಾನೆ ಅವರು. ಇವತ್ತು ಎಷ್ಟು ಕುಟುಂಬ, 25 ಹಳ್ಳಿಲಿ ಎಷ್ಟು ಕುಟುಂಬಗಳು ಜೀವನ ಮಾಡ್ತಾವ್ರಲ್ವಾ? ಈಗ ಆ ಕುಟುಂಬಗಳನ್ನೆಲ್ಲ ಎಲ್ಲ ಆಗ್ತಾವ್ರೆ? ಇವ್ರ ಅಭಿವೃದ್ಧಿ ನೆಪದಲ್ಲಿ ಅವ್ರನ್ನ ತಗೊಂಡೋಗಿ ಪುಟ್ಟ ಬಂದ ಮೇಲೆ ಆಗ್ತಾರ? ಅವ್ರೆಲ್ಲಿ ಹೋಗ್ಬೇಕು? ಸರಿ, ನಾನು ಬೆಂಗಳೂರಲ್ಲಿ ಮನೆ ತಗೋತೀನಿ, ಬಾಡಿಗೆ ಕೊಡ್ತೀನಿ. ಅಲ್ಲ ಸರ್, ಇವಾಗ ಏನು 16 ಎಕರೆ ಅಲ್ಲಿಂದ ತೆಗೆದುಕೊಂಡು ಬಂದಂತ ಹಣವನ್ನ ಬೆಂಗಳೂರಲ್ಲಿ ಹೂಡಿಕೆ ಮಾಡ್ತೀನಿ, ಬಾಡಿಗೆ ಕೊಡ್ತೀನಿ, ಬಂದಿರೋ ಬಾಡಿಗೆ ದುಡ್ಡಲ್ಲಿ ನನ್ನ ಜೀವನ ಆರಾಮಾಗಿರ್ತೀನಿ. ಯಾಕೆ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಕಷ್ಟ ಪಟ್ಕೊಂಡು ಶ್ರಮ ಹಾಕೊಂಡು ಯಾಕೆ ಒದ್ದಾಡ್ಬೇಕು ನಾನು? ಇಲ್ಲ ಸ, ಅಂತಂದ್ರೆ ಯಾರು ಆತರ ಇಲ್ಲ ಸ. ಈಗ ಎಲ್ಲೋ ಒಂದು 10-20 ಜನ ಯಾರೋ ಕಟ್ಟಿದ್ದಾರೆ ಅಷ್ಟೇನೆ. ನಮ್ಮ ರೈತರೆಲ್ಲ ಒಗ್ಗಟ್ಟಾಗೆ ಇದ್ದಾರೆ. ಇವತ್ತು 1 ಎಕರೆ ಮಾರ್ಕೊಬಿಟ್ರೆ ಬೈರಮಂಗಲದಲ್ಲಿ ಒಂದು ಸೈಟ್ ತೆಗೆದು ಮನೆ ಕಟ್ಟಕ್ಕಾಗಲ್ಲ ಸರ್. 2.5 ಕೋಟಿ ಕೊಡ್ಬೋದು ಅವರು. ಬೈರಮಂಗಲದಲ್ಲಿ ಒಂದು ಸೈಟ್ ತೆಗೆದು ಮನೆ ಕಟ್ಕೊಳಕ್ ಆಯ್ತಾ ಇಲ್ಲ. ಅವ್ರ ಮುಂದೆ ಜೀವನ ಏನು? ಇವತ್ತು ಮಕ್ಳುಗಳು ಏನ್ ಮಾಡ್ತಾರೆ ಅಂದ್ರೆ, ಒಂದ್ ಒಳ್ಳೆ ಕಾರ್ ತಗೋಬೇಕು, ನಾನು ಒಳ್ಳೆ ಜೀವನ ತಗೋಬೇಕು ಅಂದ್ಬಿಟ್ಟು ಎಲ್ಲ ಕಳ್ದು ಬಿಡ್ತಾರೆ ಅನ್ಕೋಸ. ಆಮೇಲೆ ಮುಂದೆ ಜೀವನ ಏನ್ ಮಾಡೋದು ನಾವ್ ಎಲ್ಲಿಗೆ ಹೋಗ್ಬೇಕು? ವಯಸ್ಸಾದ್ರು ಕೂಡಿಟ್ಟ ದುಡ್ಡನ್ನ ನಂಬಿಕೊಂಡು ಬದುಕಕ್ಕೆ ಆಗೋದಿಲ್ಲ. ಇವಾಗ ಅದೇ ಸರ್ ನಾನು ಹೇಳ್ತೀನಿ, ಈಗ DK ಅಧಿಕಾರದಲ್ಲಿ ಅವರಲ್ಲ ಎಷ್ಟು ಜನಕ್ಕೆ ಇದು ಪರ್ಮನೆಂಟ್ ಕೊಡ್ಸಿದ್ದಾರೆ ಟೊಯೋಟೋದಲ್ಲಿ? ಎಷ್ಟು ಜನ ನೀವು ಕಾಂಟ್ರಾಕ್ಟ್ ತಗೊಂಡ್ ಕಳಿಸ್ತಾ ಇದ್ರಲ್ಲ, ಆ ಮಕ್ಳುಗಳ ಜೀವನ ಹೆಂಗೆ? ಇವ್ರು AICT ಮಾಡಿಸ್ತೀವಿ ಅಂತ ಅಂತಾರಲ್ಲ, ಇವರು ಎಲ್ಲ ಕೆಲ್ಸಗಳೇ ಇದ್ ಮಾಡ್ಕೊಂಡ್ಬಿಟ್ರೆ ಈಗ ರೈತರ ಮಕ್ಳು ಎಲ್ಲಿ ಹೋಗ್ಬೇಕು? ಇವಾಗ ಕೆಲಸ ಇಲ್ಲ ಅಂದ್ರೆ ವ್ಯವಸಾಯನ ಮಾಡ್ಕೊಂಡು ತಿನ್ಬೇಕು ತಾನೆ. ಅವರು ಅಗ್ರಿಕಲ್ಚರ್ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿ ಜೀವನ ಸಾಗಿಸ್ಕೊಂಡು ಹೋಯ್ತಾ ಇರ್ತಾನೆ. ಇವ್ರಿಗೆ ಇಷ್ಟೊಂದು ದುರಾಸೆ ಯಾಕೆ ಸಾ? ರೈತರ ಭೂಮಿ ಕಿತ್ಕೊಳ್ಳೋ ಅಷ್ಟು ದುರಾಸೆ ಯಾಕೆ? ರವಿಕೃಷ್ಣ ರೆಡ್ಡಿ ಅವರ ಧ್ವನಿ ಕೇಳಿಸ್ತದೆ ಅಂತ ಅನ್ಕೋತೀನಿ. ನಮ್ಮ ಸ್ಟುಡಿಯೋದಲ್ಲೂ ಕೂಡ ರೈತರಿದ್ದಾರೆ, ನಿಮ್ಮ ಜೊತೆಗೂ ಕೂಡ ರೈತರಿದ್ದಾರೆ. ಈ ಹೋರಾಟ ಎಲ್ಲಿಯವರೆಗೂ ಮೊಂಡಾಟ ಮುಂದುವರಿಯುತ್ತೆ ಅಂತ? ಯಾಕಂತ ಹೇಳಿದ್ರೆ ಬೀದಿಯಲ್ಲಿ ರೈತರಿದ್ದಾರೆ, ನಿಮ್ಮ ಜೊತೆ ಕೂತ್ಕೊಂಡಿದ್ದಾರೆ, ನಿಮ್ಮ ಹಿಂದೆ ಕೂತ್ಕೊಂಡಿದ್ದಾರೆ, ನೀವು ಕೂಡ ಕೂತ್ಕೊಂಡಿದ್ದೀರಿ. ಬಟ್
450 ದಿನಗಳ ಹತ್ತತ್ರ ಬಂದರೂ ಕೂಡ ಇವರು ಕರಗೋದಿಲ್ಲ, ಮೊಂಡಾಟ ಪ್ರದರ್ಶನ ಮಾಡ್ತಾರೆ, ದಪ್ಪ ಚರ್ಮ ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೆ ರೈತರ ಕಂಡ್ರೆ ಭಯಾನ, ರೈತರ ಬಳಿ ಬರೋಕ್ಕೆ ಭಯಾನ, ಯಾಕೆ ಬರೋಕ್ಕೆ ಯಾಕೆ ಇಷ್ಟ ಇಲ್ಲ ಅವ್ರಿಗೆ ಅಂತ? ನಾನು ಆಗ್ಲೇ ಹೇಳಿದಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ರೈತರು ನೋಡಿ ಭಯ ಇಲ್ಲ, ಅವ್ರದ್ದು ಒಂಥರ ದುರ್ಯೋಧನ ಪ್ರವೃತ್ತಿ. ರೈತರು ಅಂದರೆ ಇವತ್ತು ಮತದಾರರು ಅಂದರೆ ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಓಟ್ ಹಾಕ್ತಾರೆ ಅನ್ನುವಂಥ ರೀತಿಯ ಮನಸ್ಥಿತಿ ಇರುವಂಥವ್ರು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಅವರು ಯಾರ ಜೊತೆನೂ ತನ್ನ ವಿರುದ್ಧವಾಗಿರುವಂತಹ, ತನ್ನ ಆಸೆ ಆಕಾಂಕ್ಷೆಗಳ ವಿರುದ್ಧವಾಗಿರುವಂತಹ ಯಾರ ಜೊತೆನೂ ಮಾತನಾಡಲಾರ್ದಂತಹ ಸ್ವಯಂ ಕೃಷ್ಣನೇ ದೂತಕ್ಕೆ ಹೋದಾಗ ಕೃಷ್ಣನನ್ನು ಅವಮಾನಿಸಿ ಕಟ್ಟಾಕೋದಿಕ್ಕೆ ಮುಂದಾದಂಥ ದುರ್ಯೋಧನನ ಪ್ರವೃತ್ತಿ ಡಿ ಕೆ ಶಿವಕುಮಾರ್ ಅವ್ರದ್ದು. ಇವತ್ತು ಇಲ್ಲಿಗೆ ಕೇವಲ ಇಲ್ಲಿ ಬಿಡದಿ, ಕಂಚಗಾರನಹಳ್ಳಿ, ಬೈರಮಂಗಲದ ರೈತರು ಮಾತ್ರ ಅಲ್ಲ, ಹಾಸನದಿಂದ, ಮೈಸೂರಿಂದ ಬಂದಿದ್ದಾರೆ. ಮಾಜಿ ಶಾಸಕರಾದ ಮಂಜು ಅವರು ಸಹ ಇಲ್ಲಿ ಜೊತೆಗೆ ಬಂದಿದ್ದಾರೆ. ಬೇರೆ ಬೇರೆ ನಿನ್ನೆ ಸ್ವತಃ ನೀವು ಹೇಳಿದ್ರಿ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಮುತುವರ್ಜಿ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ನಿಲ್ಲಿಸದೆ ಸರ್ವೋದಯ ಪಕ್ಷದ ಅಭ್ಯರ್ಥಿಯನ್ನ ನಿಲ್ಲಿಸಿ ಗೆಲ್ಲಿಸಿಕೊಂಡಂತ ದರ್ಶನ್ ಅವರು, ರೈತ ಸಂಘದ ಅವರು ಒಬ್ಬ, ಅವರ ತಂದೆಯವರು ಮಹಾನ್ ಹೋರಾಟಗಾರರು ಪುಟ್ಟಣ್ಣವರು, ಅವರೂ ಬಂದು ಇದ್ರ ವಿರುದ್ಧ ಮಾತಾಡಿದ್ದಾರೆ. ರೈತ ಸಂಘದವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿದಂಥ ಒಂದು ರೈತ ಸಂಘದ ದೊಡ್ಡ ಗುಂಪು ಸಹ ಇವತ್ತು ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದೆ. ಇದು ರಾಜ್ಯದಲ್ಲಿ ಅನ್ಯಾಯದಿಂದ, ಅಕ್ರಮದಿಂದ ರೈತರ ಭೂಮಿಯನ್ನ ಕಬಳಿಸುವಂತಹ ಒಂದು ಇಡೀ ಚರಿತ್ರೆ ಏನಿದೆ, ಆ ಚರಿತ್ರೆಯ ಒಂದು ರೀತಿಯ ಇದಾಗಿ ಕಾಣಿಸ್ತಾ ಇದೆ ಇವತ್ತು. ಏನು ಕನ್ನಡ ಸರ್ ಬಹಳ ಅಚ್ಚರಿ ಅನ್ಸುತ್ತೆ ನೀವು ಹೇಳ್ತಿದ್ದೀರಿ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಹೋರಾಟ ಮಾಡ್ತಾ ಇದ್ದಾರೆ, ರೈತರ ಧ್ವನಿಯಾಗಿ ನಿಲ್ತಾ ಇದ್ದಾರೆ ಅಂತ.